ರಸ್ತೆ ವಿಚಾರವಾಗಿ ಕೆಲ ವ್ಯಕ್ತಿಗಳು ದೌರ್ಜನ್ಯ ಎಸಗುತ್ತಿದ್ದಾರೆ ಎಂದು ಜಿಲ್ಲಾ ಎಸ್ಪಿಗೆ ಪಾವಗಡ ತಾಲೂಕಿನ ರವೀಂದ್ರ ರೆಡ್ಡಿ ಎನ್ನುವರು ದೂರು ಸಲ್ಲಿಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪಾವಗಡ ಚಳ್ಳಕೆರೆ ರಸ್ತೆ ಮಾರ್ಗದ ಬೊಮ್ಮತ್ತನಹಳ್ಳಿಯ ಸರ್ವೆ ನಂಬರ್ 180/5ರಲ್ಲಿ 2 ಎಕರೆ ಜಮೀನಿದ್ದು, ನನ್ನ ಹಿಂದಿನ ಜಮೀನು ಅಂದರೆ 180/7ರ ಮಾಲೀಕರು ದಾರಿ ವಿಚಾರದಲ್ಲಿ ನನ್ನ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಈ ವಿಚಾರ ಜಿಲ್ಲಾ ಎಸ್ಪಿಯವರ ಗಮನಕ್ಕೂ ತಂದಿದ್ದು, ಸ್ವತಃ ತಹಶೀಲ್ದಾರ್ ಡಿ ವರದರಾಜ್ ಅವರು ಸ್ಥಳ ತನಿಖೆ ಮಾಡಿದ್ದಾರೆ ಎಂದು ಈ ಬಗ್ಗೆ ಮಾಧ್ಯಮದ ಮೂಲಕ ರವೀಂದ್ರ ರೆಡ್ಡಿ ಅವರು ಅಲವತ್ತುಕೊಂಡಿದ್ದಾರೆ. ಅವಾಗೇನಿದೆ ಅವ್ರು ಕೋರ್ಟ್ಗೆ ಹೋಗಿದ್ದೆ. ಈ ಮ್ಯಾಟ್ರಿಗೆ ಕೋರ್ಟಲ್ಲಿದೆ, ಈ ವಿಷಯ ಕೋರ್ಟಲ್ಲಿದೆ ದಾರಿ ವಿಷಯದಲ್ಲಿ. ಆದರೆ ಮಧ್ಯದಲ್ಲಿ ಬಂದು JCB ತಗೊಂಡು ನಾವು ಇದ್ದಿರೋ ಟೈಮಲ್ಲಿ ಮಧ್ಯದಲ್ಲಿ ದಾರಿ ಆಗ್ತದೆ. ನಾವಿರೋದು ಬೆಂಗಳೂರು. ನಾನು ಬಂದು ಹೇಳಿದ್ದಕ್ಕೆ ದೌರ್ಜನ್ಯ ಹೊಡೆಯೋಕ್ಕೆ ದಾರಿಯನ್ನು ಕರ್ಕೊಂಡು ಎಲ್ಲ ಟಾರ್ಚರ್ ಆಗಿದೆ. ಈ ವಿಷಯದಾಗಾಗಿ ನಾನು ಕಂಪ್ಲೇಂಟ್ ಮಾಡಿದೆ SP ಸಾಹೇಬ್. ಅವರು SP ಸಾಹೇಬ್ ಕರೆಸ್ಬಿಟ್ಟು ಕೋರ್ಟಲ್ಲಿದೆ, ಕೋರ್ಟಲ್ಲಿ ಆಗೋವರೆಗೂ ಇದೇನು ಇದು ಮಾಡಬೇಡಿ ಅಂತ ಹೇಳಿ ನಿಮ್ಗೆ ಇನ್ಫಾರ್ಮೇಷನ್ ಇಲ್ಲ, ನಮ್ದ್ರಲ್ಲಿ ದಾರಿ ಮಾಡಿದ್ದೀರ, ಒಂದು ಸತಿ ಬನ್ನಿ ಜಮೀನು ಹತ್ರ ನೋಡಿ ಅಂತ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತೀನಿ. ಅವ್ರು ಬಂದು ಪ್ಲೇಸಿಗೆ ಬಂದು ಹೇಳಿ ನೋಡ. ಯಾರು ಬಂದಿದ್ರು? ತಹಸೀಲ್ದಾರ್. ಅದೆಲ್ಲ ವಿಡಿಯೋ ಇದೆ ನನ್ನ ಹತ್ರ, ವಿಡಿಯೋ ರೆಕಾರ್ಡ್ಸ್ ಎಲ್ಲ ಇದೆ. ತಹಸೀಲ್ದಾರ್ ಬಂದು ರಾಂಗ್ ಮಾಡಿದ್ದಾರೆ, ನಾನು ಆರ್ಡರ್ ತಹಸೀಲ್ದಾರ್ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದಾರೆ. ನಾನು ಅದಕ್ಕೆ ತಹಸೀಲ್ದಾರ್ ಕೇಳಪ್ಪ, ನಿಮ್ಮ ಜಮೀನು ನೀವು ಭದ್ರ ಮಾಡ್ಕೊಳ್ಳಿ, ನಿಮ್ಮ ಜಮೀನು ಏನಿದೆ ನೀವು ಕಂಪೌಂಡ್ ಮಾಡ್ಕೊಂಡು ಭದ್ರ ಮಾಡ್ಕೊಳ್ಳಿ ಅಂತ ನನಗೆ ನಾನು ಭದ್ರ ಮಾಡಿಕೊಂಡಾಗ ಈಗ ಅವ್ರದ್ದು ನನಗೆ ಭಯ ಇದೆ. SP ಸಾಹೇಬ್ರಿಗೂ ತಿಳಿಸಿದ್ದೀನಿ. ಕೋರ್ಟಲ್ಲಿದ್ದಾಗ ನಾವು ಇದು ಮಾಡೋಕ್ಕಾಗೋದಿಲ್ಲ, ನನಗಂತೂ ಸೆಕ್ಯೂರಿಟಿ ಥರ ಇದು ಮಾಡಿ, ಕಾನೂನು ಆಗಲಿ ಯಾವುದನ್ನ ಆಗಲಿ ಅವ್ರು ನಮ್ಮ ತಂಟೆಗಾಗಲಿ, ನಮ್ಮ ಫ್ಯಾಮಿಲಿ ತಂಟೆಗಾಗಲಿ, ನಮ್ಮ ಜಮೀನು ತಂಟೆಗಾಗಲಿ ಬರಬಾರ್ದು. ಕೋರ್ಟಲ್ಲಿ ಆಗೋದ ಕೋರ್ಟಾಗಿ ಏನಾಗುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಆ ವಿಷಯದಲ್ಲಿ ನಾವು ಏನು ಮಾಡೋದು. ಸರ್ವೆ ನಂಬರ್ ಎಷ್ಟಿದೆ? 180/5. ನನಗಿದೊಂದು ಪ್ರಾಬ್ಲಮ್ ಇದೆ ಅವರಿಂದ. ಈಗ ನಾವು ಬೆಂಗಳೂರಲ್ಲಿದ್ದೀವಿ, ಮೈನ್ ಆ್ಯಕ್ಷನ್ ಇಲ್ಲಿ ನಾವು ಇಲ್ದಿರೋ ಟೈಮಲ್ಲಿ ಬಂದು ಇದು ಮಾಡ್ತಾರೆ. ಈಗಾಗಲೇ ನಾವು ಪೊಲೀಸ್ ಇಲಾಖೆ ಗಮನಕ್ಕೂ ತಂದಿದ್ದೀರಾ? ಹಾಂ, ಪೊಲೀಸ್ ಇಲಾಖೆ ತಂದಿದ್ದೀವಿ. ಕಂಪ್ಲೇಂಟು ಕೊಟ್ಟಿದ್ದೀನಿ, ಪೇಪರ್ಸ್ ಇದೆ, ಕಂಪ್ಲೇಂಟು ಕೊಟ್ಟಿದ್ದೀನಿ. DSP ಸಾಹೇಬ್ರಿಗೂ ಕಂಪ್ಲೇಂಟು ಮಾಡಿದ್ದೀವಿ. ಈ ಥರ ನಮ್ಗೆ ಇವ್ರ ಕಡೆಯಿಂದ ಥ್ರೆಡ್ ಇದೆ ಅಂತಲೂ ಹೇಳಿದ್ದೀವಿ. ತೊಂದರೆ ಮಾಡ್ತಾರವ್ರು ಯಾರು? ಲಕ್ಷ್ಮೀ ನರಸಪ್ಪ, ನಲ್ಲಪ್ಪ, ಅವ್ರಿಗೆ ಸಹಜ ಅವ್ರ ಕಡೆಯವರು. ಇವ್ರ ಕಡೆಯಿಂದ ನಮಗೆ ಪ್ರಾಬ್ಲಮ್ ಇದೆ. ನಿಮ್ಮ ಜಮೀನು ಹಿಂಭಾಗ ಅವ್ರದ್ದು? ನಮ್ಮ ಜಮೀನು ಹಿಂದ್ಗಡೆ 180/7 ಅವ್ರ ಸರ್ವೆ ನಂಬರ್ 1 ಎಕರೆ ಇದೆ. 180/7 ಅವ್ರಿಗೆ ಯಾವುದೇ ರಸ್ತೆ ಇಲ್ಲ. ಯಾವುದೇ ರಸ್ತೆ ಇಲ್ಲ, ದಾಖಲೆ ಪ್ರಕಾರ ಯಾವ ರಸ್ತೆಯೂ ಇಲ್ಲ, ದಾಖಲೆದಲ್ಲಿ ಇಲ್ಲ. ಅದಕ್ಕೆ ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟಲ್ಲಿದೆ. ಆದರೆ ದೌರ್ಜನ್ಯ ಮಾಡ್ತಾಯಿದ್ದಾರೆ, ಇಲ್ಲ ಪರ್ಚೇಸ್ ಮಾಡುವಂಥದ್ದು. ನನಗೆ ಬೇಡ ಅಂದರೆ ಈ ಥರ ದೌರ್ಜನ್ಯ ಮಾಡ್ತಿದ್ದೆ. ನನಗೆ ಇದರಿಂದ ಕಾನೂನು ರೀತಿಯಲ್ಲಿ ಕೋರ್ಟಲ್ಲಿ ಆಗೋವರೆಗೂ ನನಗೆ ಸೆಕ್ಯೂರ್ ಪೊಲೀಸ್ ಇಲಾಖೆ ಆಗಲಿ ಇನ್ನೊಂದಾಗಿ ರಕ್ಷಣೆ ಬೇಕಾಗುತ್ತೆ. ನನ್ನ ಫ್ಯಾಮಿಲಿಗೆ ಏನೂ ಆಗದಂಗೆ, ನನ್ನ ಜಮೀನು ಡ್ಯಾಮೇಜ್ ಆಗ್ತದೆ, ನನಗೆ ರಕ್ಷಣೆ ಕೊಟ್ಟರೆ ಸಾಕು. ಕೇಳಿದಲ್ಲ, ಇವತ್ತು ರೈತ ರವೀಂದ್ರ ರೆಡ್ಡಿ ಅಲವತ್ತುಕೊಂಡಿದ್ದು ಏನು ಈ ಒಂದು ವಿಚಾರವಾಗಿ ಈಗಾಗಲೇ ನ್ಯಾಯಾಲಯದ ಅಂಗಳದಲ್ಲಿದ್ದು, ನ್ಯಾಯಾಲಯದ ತೀರ್ಪಿನ ಪ್ರಕಾರ ಈ ಒಂದು ಪ್ರಕರಣ ಯಾವ ರೀತಿ ತೆರೆ ಬೀಳುತ್ತೆ ಅನ್ನೋದನ್ನು ನಾವು ನೀವೆಲ್ಲ ಕಾದು ನೋಡೋಣ. ಎಲ್ಲ ದಾಖಲೆ